ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ. ನಾನು ಇವತ್ತಿನ ತರಗತಿಯಲ್ಲಿ 8ನೇ ತರಗತಿಯ ಪಾರ್ಟ್ 1 ಈ ಒಂದು ಭಾಗದಲ್ಲಿ ಬರುವಂತಹ ಫಸ್ಟ್ನೇ ಲೆಸನ್ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತೀನಿ. ಈ ಹಿಂದೆ ನಾನು 6ನೇ ತರಗತಿಯ ಭಾಗ 1, ಭಾಗ 2, 7ನೇ ತರಗತಿಯ ಭಾಗ 1, ಭಾಗ 2 2 ಟೆಕ್ಸ್ಟ್ ಬುಕ್ಗಳು ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಪರಿವಿಡಿ ಭಾಗವನ್ನಲ್ಲಿ ಬರುವಂಥ ಪರಿವಿಡಿ ಮತ್ತು ಫಸ್ಟ್ನೇ ಲೆಸನ್ ಕುರಿತು ಒಂದು ತರಗತಿಯನ್ನು ಮಾಡೋಣ. ಭಾಗ 1ರಲ್ಲಿ ಯಾವ ಬರ್ತಂದರೆ ದೈಹಿಕ ಶಿಕ್ಷಣದ ಮಹತ್ವ, ಹಾಗೆ ವಾಲಿಬಾಲ್ ಇದು ಥೇರಿ ಮತ್ತು ಪ್ರಾಕ್ಟಿಕಲ್ ಎರಡು ಇದೆ. ವಾಲಿಬಾಲ್ದು ಥೇರಿನೂ ಇದೆ, ಪ್ರಾಕ್ಟಿಕಲ್ ಇದೆ. ಹಾಗೆ ಹಾಕಿ ಥೇರಿ ಮತ್ತು ಪ್ರಾಕ್ಟಿಕಲ್ ಎರಡು ಇದೆ. ಮತ್ತು ಮೇಲಾಟಗಳು ಇದು ತಾತ್ವಿಕ ಇದೆ, ಅಂದರೆ ಥೇರಿ ಇದೆ. ಮಾಧ್ಯಮ ಮತ್ತು ದೂರದ ಓಟಗಳು ಪ್ರಾಕ್ಟಿಕಲ್ ಇದೆ. ಥೇರಿನೂ ಇದೆ, ಪ್ರಾಕ್ಟಿಕಲ್ ಇದೆ. ತಾಳಬದ್ಧ ಚಟುವಟಿಕೆಗಳಲ್ಲಿ ಲೇಜಿ ಬರುತ್ತೆ. ಇವು ಘಾಟಿ ಲೈಜಮ್, ಇವು ಪ್ರಾಯೋಗಿಕವಾಗಿದ್ದಾವೆ. ಪದಕವಾಯಿತು, ಇದನ್ನು ಕೂಡ ಪ್ರಾಕ್ಟಿಕಲಾಗಿ ಮಾಡಬೇಕು. ಇವಾಗ ರಾಷ್ಟ್ರೀಯ ಭಾವೈಕ್ಯತೆ, ಇದು 7ನೇ ತರಗತಿ ಲಾಸ್ಟ್ ಲೆಸನಲ್ಲಿ ನೋಡಿದ್ದೀವಿ, ರಾಷ್ಟ್ರ ಲಾಂಛನ ಅಂಥೇಳಿ. ಇವಾಗ ನಾವು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಎರಡರ ಬಗ್ಗೆ ಥಿಯರಿ ಇದೆ. ಹಾಗೆ ರಾಷ್ಟ್ರೀಯ ಭಾವೈಕ್ಯ ಅಂತ ಗೀತೆ ಯಾವುದಪ್ಪ ಆ ಗೀತೆ ಅಂದರೆ ಪುಣ್ಯ ಭಾರತ, ಇದು ಪ್ರಾಕ್ಟಿಕಲ್ ಆಗಿದೆ. ಇಷ್ಟು ಪರಿವಿಡಿ. ಫಸ್ಟ್ನೇ ಲೆಸನ್ ಯಾವುದಂದರೆ ದೈಹಿಕ ಶಿಕ್ಷಣದ ಮಹತ್ವ. ಶಾಲಾ ಹಂತದಲ್ಲಿ ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಮಾನಸಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಸಹಕಾರಿಯಾಗಿವೆ. ಶಾಲಾ ಹಂತದಲ್ಲಿ ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಮಾನಸಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಹಕಾರಿಯಾಗಿವೆ. ಕ್ರಮಬದ್ಧ ದೈಹಿಕ ಶಿಕ್ಷಣದ ಸಮರ್ಪಕ ದೈಹಿಕ ಬೆಳವಣಿಗೆ ಹಾಗೂ ದೇಹದಾರ್ಢ್ಯತೆ ಸಾಧಿಸುವಲ್ಲಿ ಇದು ಖಚಿತಪಡಿಸುತ್ತದೆ. ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದಿಂದ ಶಿಕ್ಷಣದ ಎಲ್ಲ ಹಂತಗಳಲ್ಲಿಗೂ ಸಮಗ್ರ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿದೆ. ವಿವಿಧ ಬಗೆಯ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರೊಂದಿಗೆ ದೈಹಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಆರೋಗ್ಯಕರ ಜೀವನ ಶೈಲಿಯ ಮೂಲಭೂತ ತತ್ವಗಳನ್ನು ಮೈಗೂಡಿಸಿಕೊಂಡಿದ್ದಾರೆ. ಇದರಿಂದ ಭವಿಷ್ಯದಲ್ಲಿ ಆರೋಗ್ಯವಂತ ಮತ್ತು ತಿಳುವಳಿಕೆಯಿಂದ ಕೂಡಿದ ನಾಗರಿಕರು ಏನು ಮಾಡ್ತಾರೆ, ಹೊರಹೊಮ್ಮುತ್ತಾರೆ. ಜೀವನದುದ್ದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸುವುದು ಅಗತ್ಯ. ಜ್ಞಾನ, ಕೌಶಲ ಹಾಗೂ ದಿಟ್ಟತನವುಳ್ಳ ದೈಹಿಕವಾಗಿ ಸುಶಿಕ್ಷಿತ ವ್ಯಕ್ತಿಗಳನ್ನು ರೂಪಿಸುವುದು ದೈಹಿಕ ಶಿಕ್ಷಣದ ಮುಖ್ಯ ಗುರಿ. ದೈಹಿಕ ಶಿಕ್ಷಣ ನಮ್ಗೆ ಯಾಕೆ ಬೇಕು ಅಂತೇಳಿ ಕೊಟ್ಟಿದ್ದಾರೆ. ಹಾಗೆ ದೈಹಿಕ ಶಿಕ್ಷಣ ಮತ್ತೆ ಆಗಬೇಕಂದ್ರೆ ದೈಹಿಕವಾಗಿ ಸುಶಿಕ್ಷಿತ ವ್ಯಕ್ತಿಗಳನ್ನು ರೂಪಿಸುವುದು ಹಾಗೂ ದೈಹಿಕ ಶಿಕ್ಷಣದ ಗುರಿಯಾಗಿದೆ. ಇದು ಆಯ್ತಲ್ಲ ಪಾಯಿಂಟ್ಸು ನೋಡಿರಿ. ಉತ್ತಮ ಆಹಾರ ಅಭ್ಯಾಸ ಮತ್ತು ಸಮರ್ಪಕ ದೈಹಿಕ ಶಿಕ್ಷಣ, ಈ ಚಟುವಟಿಕೆಗಳನ್ನು ಆರೋಗ್ಯಕರವಾದ ಜೀವನ ಶೈಲಿಯನ್ನು ರೂಢಿಸಿಕೊಳ್ಬೇಕಾದ್ರೆ ನಮಗೆ ದೈಹಿಕ ಶಿಕ್ಷಣ ಬೇಕು. ಹಾಗೆ ಸ್ಥೂಲಕಾಯ ಮತ್ತು ಸಂಬಂಧಿತ ಕಾಯಿಲೆಗಳನ್ನು ದೂರವಿಡಲು ದೈಹಿಕ ಶಿಕ್ಷಣ ಬೇಕು. ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕದಲ್ಲಿ ತೊಡಕುಂಟಾದರೆ ಅದನ್ನು ಬಗೆಹರಿಸ್ಕೊಳ್ಳೋಕೆ ನಮಗೆ ದೈಹಿಕ ಶಿಕ್ಷಣ ಬೇಕು. ವಿವಿಧ ಪ್ರಕಾರದ ಚಲನೆಗಳು ಹಾಗೂ ದೈಹಿಕ ಚಟುವಟಿಕೆಗಳಿಂದಾಗಿ ದೈಹಿಕ ಸದೃಢತೆ ದೊರಕುವುದಲ್ಲದೆ ಬುದ್ಧಿ ಸಹ ಏನಾಗುತ್ತೆ, ಚುರುಕುಗೊಳ್ಳುತ್ತೆ. ಕ್ರಮಬದ್ಧ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ನಿರಂತರವಾಗಿ ಬೆಳೆಯುತ್ತಿರುವ ಶಾಲಾ ವಿದ್ಯಾರ್ಥಿಗಳು ಇವೆಲ್ಲ ಅಂಶಗಳನ್ನು ಹೊಂದಿರಬೇಕು. ಅವರು ಪಡೆದುಕೊಳ್ಳುವಂಥ ಲಾಭಗಳು ಯಾವ್ಯಾವು ಅಂತೇಳಿ, ದೈಹಿಕ ಶಿಕ್ಷಣ ವಿದ್ಯಾರ್ಥಿಗಳು ಯಾವ ಲಾಭಗಳು ಪಡ್ಕೊಳ್ತಾ ಇದ್ದಾರೆ ಅಂತೇಳಿ. ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸ್ತದೆ. ದೈಹಿಕ ಶಿಕ್ಷಣ ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸ್ತದೆ. ಹಾಗಂದರೆ ಕಷ್ಟ ಸಹಿಷ್ಣುತೆ, ಸ್ನಾಯುಗಳ ಬಲ, ಮೈಮಣೆತ, ದೇಹ ಸಂಯೋಜನೆ ಮೊದಲಾದ ಅಂಶಗಳ ಬೆಳವಣಿಗೆಗೆ ದೈಹಿಕ ಶಿಕ್ಷಣ ಎನ್ನಲು ಅವಶ್ಯವಾಗಿ ಬೇಕು. ದೀರ್ಘಕಾಲಿಕ ಆರೋಗ್ಯದ ಲಾಭಗಳು. ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ಳುವುದರೊಂದಿಗೆ ಸ್ಥೂಲಕಾಯವನ್ನು ಹೊಂದುವಂತೆ ನೋಡಿಕೊಳ್ಳುವುದು, ಹೊಂದದಂತೆ ಅಂದರೆ ಬೊಜ್ಜು ಬರದಂತೆ ನೋಡಿಕೊಳ್ಳಲು ನಮಗೇನು ಬೇಕು, ದೈಹಿಕ ಶಿಕ್ಷಣ ಬೇಕು. ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುವುದು ಮತ್ತು ಅಧಿಕ ಕೊಲೆಸ್ಟ್ರಾಲನ್ನು ತಡೆಗಟ್ಟುವುದು, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿತ ಕಾಯಿಲೆ ಮುಂತಾದವನ್ನು ದೂರವಿಡಲು ದೈಹಿಕ ಶಿಕ್ಷಣ ಬೇಕು. ಹಾಗೆ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ದೈಹಿಕ ಶಿಕ್ಷಣ ಮತ್ತೆ ಅದಕ್ಕೆ ಬೇಕಂದರೆ ಮಾನಸಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ನಮಗೆ ದೈಹಿಕ ಶಿಕ್ಷಣ ಬೇಕು. ವಿದ್ಯಾರ್ಥಿಗಳ ಮಾನಸಿಕ ಅಭಿವೃದ್ಧಿಗೆ ಇದು ಪೂರಕವಾಗಿದೆ. ಕ್ರೀಡೆಗಳು, ಆಟೋಟಗಳು ಮತ್ತು ಇತರ ಚಟುವಟಿಕೆಗಳಲ್ಲೂ ಉದ್ವೇಗ, ಖಿನ್ನತೆ ಇವೆಲ್ಲ ಹೋಗಲಾಡಿಸ್ಲಾಕ ಮಾನಸಿಕ ಸಮಸ್ಯೆಗಳು ದೂರವಿಡ್ಲಾಕ
ಇದು ಅತ್ಯಂತ ಸಹಕಾರಿಯಾದಂಥ ಒಂದು ಅಂಶ. ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಸುಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಬೋದು. ಆಮೇಲೆ ದೈಹಿಕ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ದೈಹಿಕ ಬೆಳವಣಿಗೆಗೆ ಏನಾಗುತ್ತೆ, ನಮ್ಮ ದೈಹಿಕ ಶಿಕ್ಷಣ ಪೂರಕವಾಗಿರ್ತದೆ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಬುದ್ಧಿ ಏನಾಗುತ್ತೆ, ಚುರುಕಾಗುತ್ತೆ, ತೀಕ್ಷ್ಣಗೊಳ್ಳುತ್ತದೆ. ಅದರಲ್ಲಿನ ಅನುಭವಗಳು, ತರಬೇತಿಯಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ. ಶೈಕ್ಷಣಿಕ ಸಾಧನೆ ಉತ್ತಮಗೊಳ್ಳುತ್ತದೆ ಮತ್ತು ಸಮಸ್ಯೆ ಬಗೆಹರಿಸಲು ಕೌಶಲ್ಯ ಪ್ರಬಲವಾಗುತ್ತದೆ. ಎಲ್ಲ ಸಾಮರ್ಥ್ಯಗಳನ್ನು ಹೆಚ್ಚುವುದರೊಂದಿಗೆ ವಿದ್ಯಾರ್ಥಿಗಳು ಇತರ ಶೈಕ್ಷಣಿಕ ವಿಷಯಗಳನ್ನು ಕಲಿಯಲು ದೈಹಿಕ ಶಿಕ್ಷಣ ಬೇಕು. ಸ್ವಯಂ ಅಭಿವ್ಯಕ್ತಿ ಮತ್ತು ಅಭಿಪ್ರಾಯಗಳಿಗೆ ವಿದ್ಯಾರ್ಥಿಗಳಲ್ಲಿ ಎಂದೆಂದೂ ಕೊರತೆ ಉಂಟಾಗಲಾರದೆ. ದೈಹಿಕ ಶಿಕ್ಷಣ ಮಾಡೋದರಿಂದ, ದೈಹಿಕ ಪ್ರಾಕ್ಟಿಕಲ್ ಆಗಿ ಮಾಡೋದರಿಂದ ನಮಗೆ ಯಾವುದೇ ರೀತಿಯಾದಂತಹ ಕೊರತೆಗಳು ಬರೋದಿಲ್ಲ. ಹಾಗೆ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವನೆಯನ್ನು ದೈಹಿಕ ಶಿಕ್ಷಣ ಬೆಳೆಸ್ತದೆ. ದೈಹಿಕ ಶಿಕ್ಷಣ ಸಮಾಜದಲ್ಲಿ ವ್ಯಕ್ತಿ ಹೇಗೆ ಹೊಂದ್ಕೊಳ್ಬೇಕು ಅಂಥೇಳಿ ಮನೋಭಾವನೆಯನ್ನು ವಿದ್ಯಾರ್ಥಿಗಳಲ್ಲಿ ಅಥವಾ ಮಕ್ಕಳಲ್ಲಿ, ದೊಡ್ಡವರಲ್ಲಿ ಬೆಳೆಸ್ತೈತೆ. ಆರೋಗ್ಯಕರವಾಗಿ ಸಮಾಜದಲ್ಲಿ ಬೆರೆಯುವಂತೆ ಮಾಡುತ್ತದೆ. ಸಹಕಾರ ಮನೋಭಾವನೆಯನ್ನು ರೂಢಿಗತಗೊಳಿಸಲು, ಗುಂಪು ಚಟುವಟಿಕೆ ತೊಡಗಲು ಈ ಒಂದು ದೈಹಿಕ ಶಿಕ್ಷಣ ಅವಶ್ಯವಾಗಿ ಬೇಕು. ಹಾಗೆ ಉತ್ತಮ ನಡತೆ ಬೆಳೆಸಿಕೊಳ್ಳಲು ಕೂಡ ವಿದ್ಯಾರ್ಥಿಗಳಲ್ಲಿ ಅನುಕೂಲಕರ ಸನ್ನಿವೇಶಗಳನ್ನು ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಮೂಡಿಬರ್ತೈತೆ. ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ದೈಹಿಕ ಶಿಕ್ಷಣ ಅವಶ್ಯವಾಗಿ ಬೇಕು. ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಂಡಿರುವ ಆರೋಗ್ಯಕರ ಹಾಗೂ ಕ್ರಿಯಾಶೀಲ ಜೀವನ ಕ್ರಮವು ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದುವರಿಯುವುದು. ಹಾಗೆ ಆರೋಗ್ಯವಂತ ನಾಗರಿಕರ ನಿರ್ಮಾಣವಾಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಕ್ರೀಡೆಗಳು, ಆಟೋಟಗಳೆಲ್ಲವೂ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಡ್ತವೆ ಹಾಗೂ ಸ್ವಯಂ ಪ್ರೇರಿತ ಶಿಸ್ತಿನ ಜೀವನವನ್ನು ರೂಢಿಸಿಕೊಳ್ಳಲು ಇದು ದೈಹಿಕ ಶಿಕ್ಷಣ ಅವಶ್ಯವಾಗಿ ಬೇಕು. ಕ್ರೀಡಾ ಮನೋಭಾವನೆಯನ್ನು ಕಲ್ಪಿಸುತ್ತದೆ. ದೈಹಿಕ ಶಿಕ್ಷಣ ಆಟೋಟಗಳಲ್ಲಿ ಸೋಲು ಮತ್ತು ಗೆಲುವನ್ನು ಸಮದೃಷ್ಟಿಯಿಂದ ಎದುರಿಸಲು, ಸುಖ ಮತ್ತು ದುಃಖವನ್ನು ಜೀವನದಲ್ಲಿ ಏಕರೀತಿಯಾಗಿ ಎದುರಿಸುತ್ತಾರೆ. ಕ್ರೀಡೆಗಳಲ್ಲಿನ ಅನುಭವಗಳು ವಿದ್ಯಾರ್ಥಿಗಳಲ್ಲಿನ ನಾಯಕತ್ವ ಗುಣಗಳು ಮೈಗೂಡಿಸಿಕೊಳ್ಳಲು ಅವಕಾಶ ಕಲ್ಪಿಸ್ತೈತೆ ಹಾಗೂ ನೈತಿಕತೆ, ಹೊಣೆಗಾರಿಕೆಗಳಂತಹ ಗುಣಗಳು ಕೂಡ ದೈಹಿಕ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತವೆ. ಹಾಗೂ ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿಡಲು ದೈಹಿಕ ಶಿಕ್ಷಣ ಬೇಕು. ದೈಹಿಕ ಶಿಕ್ಷಣದಲ್ಲಿ ತೊಡಗಿರುವ ಪ್ರೌಢವ್ಯವಸ್ಥೆಯಲ್ಲಿರುವ ವಿದ್ಯಾರ್ಥಿಗಳು ತಮ್ಮ ಅನಾವಶ್ಯಕ ತೊಂದರೆಗಳಿಂದ ಹೊರಬರಲಿಕ್ಕೆ ಏನಾಗುತ್ತೆ, ಇದು ಸಹಾಯಕ ಆಗ್ತದೆ. ಕ್ರಮೇಣ ಅಂಥ ಒತ್ತಡಗಳನ್ನು ಕೂಡ ನಿರ್ವಹಿಸಲು ಅವರಿಗೆ ಈ ದೈಹಿಕ ಶಿಕ್ಷಣ ಒಂದು ರೀತಿಯ ಹೆಲ್ಪ್ ಆಗ್ತದೆ. ದೈಹಿಕ ಶಿಕ್ಷಣ ಚಟುವಟಿಕೆಯನ್ನು ಕ್ರೀಡೆಗಳಲ್ಲಿ ರೋಮಾಂಚನ ಕ್ಷಣಗಳು, ಒತ್ತಡ ನಿರ್ವಹಣೆಗೆ ಈ ಒಂದು ದೈಹಿಕ ಶಿಕ್ಷಣ ಅವಶ್ಯವಾಗಿ ಬೇಕು. ವಿದ್ಯಾರ್ಥಿಗಳು ಸಂತೋಷದ ಅನುಭೂತಿಯನ್ನು ಹೊಂದಿ ಒತ್ತಡರಹಿತ ಜೀವನ ನಡೆಸಲಿಕ್ಕೆ ಕೂಡ ದೈಹಿಕ ಶಿಕ್ಷಣ ಮುಖ್ಯವಾಗಿ ಬೇಕು. ಬಿಡುವಿನ ವೇಳೆಯ ಸದುಪಯೋಗದ ಮಾರ್ಗೋಪಾಯಗಳನ್ನು ಸೂಚಿಸುತ್ತದೆ. ದೈಹಿಕ ಶಿಕ್ಷಣ ಬಿಡುವಿನ ವೇಳೆಯಲ್ಲಿ ಹೇಗೆ ನಾವು ಮಾರ್ಗೋಪಾಯಗಳನ್ನು ಬಳಸ್ಕೋಬೇಕು ಅಂಥೇಳಿ ದೈಹಿಕ ಶಿಕ್ಷಣದಿಂದ ನಾವು ಕಲಿಬೋದು. ವಿದ್ಯಾರ್ಥಿಗಳು ಬಿಡುವಿನ ವೇಳೆಯಲ್ಲಿ ಸದುಪಯೋಗ ಮಾಡಿಕೊಳ್ಳುವಂತಹ ದುಶ್ಚಟಗಳಿಗೆ ಬಲಿಯಾಗದಂತೆ ನೋಡಿಕೊಳ್ಳುವುದು ದೈಹಿಕ ಶಿಕ್ಷಣದ ಒಂದು ಆಶಯವಾಗಿದೆ. ಬಿಡುವಿನ ವೇಳೆಯ ಸದುಪಯೋಗಕ್ಕೆ ದೈಹಿಕ ಶಿಕ್ಷಣ ಅನುಭವಗಳನ್ನು ಸೂಕ್ತ ರೀತಿಯಲ್ಲಿ ಸಹಕಾರ ಮಾಡ್ತದೆ. ಹಾಗೂ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯ ಕ್ರೀಡೆ ಹಾಗೂ ಇತರೆ ದೈಹಿಕ ಚಟುವಟಿಕೆಗಳನ್ನು ತೊಡಗುವುದು ಹವ್ಯಾಸವನ್ನಾಗಲಿಕ್ಕೆ ಇದು ಸಹಕಾರಿ ಆಗ್ತದೆ. ಹಾಗೂ ಸುಪ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ, ಅಂದರೆ ಸುಪ್ತವಾಗಿ ಅಂದರೆ ವ್ಯಕ್ತಿಯಲ್ಲಿ ಅಥವಾ ವಿದ್ಯಾರ್ಥಿಗಳು ಏನು ಅಡಗಿದೋ ಅದು ಸಾಮರ್ಥ್ಯ ಹೊರಗಿಡಲಿಕ್ಕೆ ಕೂಡ ಇದು ದೈಹಿಕ ಶಿಕ್ಷಣ ಅವಶ್ಯವಾಗಿ ಬೇಕಾಗ್ತೈತೆ. ಪ್ರತಿಯೊಬ್ಬರಲ್ಲೂ ಸುಪ್ತ ಪ್ರತಿಭೆಗಳಿರ್ತವೆ, ಸುಪ್ತವಾಗಿರ್ತವೆ, ಅಂದರೆ ಒಳಗಡೆ ಅಡ್ಕೊಂಡಿರ್ತವೆ. ಅವ್ರ ಅವಕಾಶ ಸಿಕ್ಕಾಗ ಮಾತ್ರ ಹೊರಗೆ ಬರ್ತವೆ. ಅದನ್ನು ಸರಿಯಾದ ರೀತಿಯಲ್ಲಿ ಹೊರಹಾಕಲು ನಾವು ಏನು ಮಾಡಬೇಕು, ವೇದಿಕೆಯನ್ನು ಒದಗಿಸಬೇಕು ವಿದ್ಯಾರ್ಥಿಗಳಿಗೆ. ಕೆಲವೊಬ್ಬರಿಗೆ ಉತ್ತಮ ಕಣ್ಣು ಕಾಲುಗಳು ಸಂಯೋಜನೆ ಸಾಮರ್ಥ್ಯ ಇರ್ತೈತೆ. ಇದರೊಂದಿಗೆ ಉತ್ತಮ ದೇಹದಾಢ್ಯತೆ ಅಭಿವೃದ್ಧಿಪಡಿಸಿಕೊಳ್ಳಲು ಉತ್ತಮ ಚಟುವಟಿಕೆಗಳಾಗಿ ಹೊರಹೊಮ್ಮಬಹುದು. ಕ್ರೀಡೆಯನ್ನು ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಅವಶ್ಯಕ ಜ್ಞಾನ ಹಾಗೂ ಅನುಭವಗಳು ದೈಹಿಕ ಶಿಕ್ಷಣದಲ್ಲಿ ಸಕ್ರಿಯವಾಗಿ ತೊಡಗುವುದರಿಂದ ಲಭ್ಯವಾಗ್ತವೆ. ಈ ಎಲ್ಲ ಲಾಭಗಳನ್ನು ಗಮನಿಸಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕ್ರಮಬದ್ಧ ರೀತಿಯಲ್ಲಿ ದೈಹಿಕ ಶಿಕ್ಷಣದಲ್ಲಿ ತೊಡಗಬೇಕು ಹಾಗೂ ಅದರ ಅನುಭವಗಳನ್ನು ಸವಿಬೇಕು ಅಂಥೇಳಿ ನಾವು ಎಲ್ಲ ಅಂಶಗಳಿಂದ ತಿಳ್ಕೊತೀವಿ. ಇಷ್ಟು ದೈಹಿಕ ಶಿಕ್ಷಣದ ಉದ್ದೇಶಗಳಾಯಿತು. ಇನ್ನೂ ಬೇರೆ ಬೇರೆ ಉದ್ದೇಶಗಳು ಇರ್ತವೆ, ನಾವು ಓನಾಗಿ ಬರಿಬೋದು. ಇದು ಇರಲ್ಲ, ಆದರೆ ನಾವು ಇದ್ರಾಗ ಏನಂತಂದು ನೆನ್ಪಿಡುವಂಥದ್ದು ಏನಿಲ್ಲ.
ಇಷ್ಟೇ ನಾವು ತಿಳ್ಕೊಬೇಕು ದೈಹಿಕ ಶಿಕ್ಷಣ ಉದ್ದೇಶ ಏನೇನು ಬೇಕು ಅಂತೇಳಿ. ಇನ್ನು ನಾವು ಸೇರಿಸ್ಬೋದು, ಇನ್ನು ತೆಗೆದುಬಿಡೋದು. ಈಗ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಬೇಕು. ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದಿಂದ ಶಿಕ್ಷಣದ ಎಲ್ಲ ಹಂತಗಳಲ್ಲಿಯೂ ಸಮಗ್ರ ಶಿಕ್ಷಣದ ಡ್ಯಾಶ್ ಅಂಗವಾಗಿರುತ್ತದೆ. ಏನಾಗಿರ್ತದೆ ನೋಡ್ರಿ ಇದು, ಈಗ ಅವಾಗೆ ನೋಡಿದೆವಲ್ಲ, ಅವಿಭಾಜ್ಯ ಅಂಗ ಇದು. ಶಿಕ್ಷಣದಿಂದ ಮನುಷ್ಯನ ಮಾನಸಿಕ ವಿಕಾಸವಾಗುವುದು ಸತ್ಯವಾದರೂ ಡ್ಯಾಶ್ ಇಲ್ಲದ ಜೀವನ ಸಾರ್ಥಕವಾಗಲಾರದು. ಯಾವುದು? ದೈಹಿಕ ಶಿಕ್ಷಣವಿಲ್ಲದ ಜೀವನ ಸಾರ್ಥಕ ಆಗಲ್ಲ. ಇವಾಗ 1 ಮತ್ತು 2 ವಾಕ್ಯದಲ್ಲಿ ಉತ್ತರಿಸಬೇಕು. ದೈಹಿಕ ಶಿಕ್ಷಣದ ಗುರಿಯನ್ನು ಬರೀಬೇಕು. ಗುರಿಗಳಿದ್ದಾವೆ, ಆ ಗುರಿಗಳು ನೋಡ್ಕೊಂಡು ಬರೀಬೇಕಿಲ್ಲಿ. ಅತಿ ಕಡಿಮೆ ದೈಹಿಕ ಚಟುವಟಿಕೆಯಿಂದ ಕೂಡಿರುವ ಜೀವನ ಕ್ರಮದ ಪರಿಣಾಮ ಏನು? ದೈಹಿಕ ಚಟುವಟಿಕೆ ಕಡಿಮೆ ಪ್ರಮಾಣದಲ್ಲಿ ಅಥವಾ ಮಾಡದೇ ಇದ್ದರೆ ಏನು ಪರಿಣಾಮ ಉಂಟಾಗ್ತದೆ ಅದ್ರ ಬಗ್ಗೆ ಇಲ್ಲಿ ಬರೀಬೇಕು. ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸುವ ಅಂಶಗಳು, ನಾವು ದೇಹವನ್ನು ಡೆವಲಪ್ ಮಾಡ್ಕೋಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ನಾವು ಅಳವಡಿಸ್ಕೋಬೇಕು ಅಂತೇಳಿ ಬರೀಬೇಕಿಲ್ಲಿ. ಹಾಗೆ 2-3 ವಾಕ್ಯದಲ್ಲಿ ಉತ್ತರಿಸಬೇಕು. ಶಾಲಾ ಹಂತದಲ್ಲಿ ದೈಹಿಕ ಶಿಕ್ಷಣದ ಮಹತ್ವವನ್ನು ಬರೀಬೇಕು. ಮಹತ್ವ ಇದಾವಲ್ಲ ಅವು ನೋಡ್ಕೊಂಡು ಬರೀರಿ. ದೀರ್ಘಕಾಲಿಕ ಆರೋಗ್ಯ ಲಾಭಗಳು ದೈಹಿಕ ಶಿಕ್ಷಣದಿಂದ ಹೇಗೆ ಒದಗಿಸುತ್ತದೆ? ದೀರ್ಘಕಾಲದ ಆರೋಗ್ಯದ ಲಾಭಗಳು ದೈಹಿಕ ಶಿಕ್ಷಣದಿಂದ ನಮ್ಗೆ ಹೇಗೆ ಒದಗಿ ಬರ್ತವೆ ಅಂತೇಳಿ ಅದ್ರ ಬಗ್ಗೆ ಬರೀಬೇಕು. ಕ್ರೀಡಾ ಮನೋಭಾವನೆ ಅಂದರೇನು? ಕ್ರೀಡಾ ಮನೋಭಾವನೆ ಅಂದರೆ ಕ್ರೀಡೆಯಲ್ಲಿ ನಾವು ತೊಡಗಿಕೊಳ್ಳುವಂಥ ಒಂದು ಆಸಕ್ತಿಗೆ ಕ್ರೀಡಾ ಮನೋಭಾವನೆ ಅಂತೇಳಿ ಕರಿತೀವಿ. ಕ್ರೀಡೆಯನ್ನು ವೃತ್ತಿಯನ್ನಾಗಿ ಆಯ್ದುಕೊಳ್ಳಲು ದೈಹಿಕ ಶಿಕ್ಷಣ ಹೇಗೆ ಸಹಾಯಕವಾಗಿದೆ? ಇದ್ರ ಬಗ್ಗೆ ಎಲ್ಲ ನಾವು ಬರೀಬೇಕು, ನೋಡ್ಕೊಂಡು ಬರೀರಿ. ಇಷ್ಟೇನಾಯಿತು, ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಯಿತು. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ ಕುರಿತು ತರಗತಿಯನ್ನು ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಹಾಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.